ಇದಂತೂ ತುಂಬಾ ಪೇರೆಂಟ್ಸ್ ಕ್ವೆಶನ್ ಆಗಿದೆ. ನನ್ ಮಗು ದಪ್ಪ ಆಗ್ತಿಲ್ಲ. ದಪ್ಪ ಸಣ್ಣ ಅನ್ನೋದು ಸಬ್ಜೆಕ್ಟಿವ್. ಎಲ್ಲ ಪೇರೆಂಟ್ಸ್ಗೂ ಅವ್ರ ಮಗು ಸಣ್ಣ ಅಂತಾನೆ ಅನ್ಸುತ್ತೆ. ಪೇರೆಂಟ್ಸ್ಗೆ ಮಗು ದಪ್ಪ ಇದ್ರೆ ಹೆಲ್ದಿ ಅಂತ ಅನ್ಕೊಂಡಿದ್ದಾರೆ. ಸೊ ದಪ್ಪ ಇದ್ರೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಇವತ್ತು ತಿಳಿಸ್ಕೊಡ್ಬೇಕು. ದಪ್ಪ ಇದ್ರೆ ಹೆಲ್ದಿ ಅಲ್ಲ ಅವ್ರಿಗೂ ಗೊತ್ತು. ಈಗ ಅವ್ರ ದಪ್ಪ ಇದ್ರೆ ಹೆಲ್ದಿನ ಅಂತ ಕೇಳ್ಬೇಡಿ ಅಷ್ಟೇ. ಸ್ಕ್ರೀನ್ ಟೈಮ್ ಎಷ್ಟ್ರ ಮಟ್ಟಿಗೆ ಅಡಿಕ್ಟಿವ್ ಅಂದ್ರೆ ಊಟ ಮಾಡ್ಬೇಕಾದ್ರೂ ನೋಡ್ತಾರೆ, ಹೊರಗಡೆ ಎಲ್ಲಾದ್ರೂ ಫಂಕ್ಷನ್ ಹೋದ್ರೆ ಮಗು ಕೈಗೆ ಫೋನ್ ಕೊಡ್ತಾರೆ. ಅಡಿಕ್ಟ್ ಆದ್ಮೇಲೆ ಅದನ್ನ ಹೇಗ್ ಕಮ್ಮಿ ಮಾಡಕ್ಕಾಗುತ್ತೆ? ಅಡಿಕ್ಷನ್ ಮಾಡ್ಬೇಕು. ಮಕ್ಕಳಿಗೆ ಪ್ರೋಟೀನ್ ಪೌಡರ್ ಅವಶ್ಯಕತೆ ಇದೆಯಾ? ಪ್ರೋಟೀನ್ ಪೌಡರ್ ಅಂದ್ರೆ ಮತ್ತೆ ಪ್ರೊಸೆಸ್ಡ್ ಫುಡ್. ಅಮ್ಮ, ಅಜ್ಜಿ, ಎಗೇನ್ ನೆಂಟ್ರು ಎಲ್ಲ ಬಂದವರು ನೀನ್ ಹಾಲ್ ಸಾಕಾಗ್ತಿಲ್ಲ ಅನ್ಸುತ್ತೆ, ಮಗು ಯಾವಾಗ ನೋಡಿದ್ರು ಅಳ್ತಾ ಇದೆ ಅಂತಾರೆ. ಹೇಗೆ ನಾವು ಕಂಡುಹಿಡಿಬಹುದು ಮಗುಗೆ ಹಾಲ್ ಸಾಕಾಗ್ತಿದ್ಯಾ ಇಲ್ವಾ ಅಂತ? ಅಡಿಕ್ವೆಸಿ ಗೊತ್ತಾಗೋದು ಹೇಗೆ ಅಂತಂದ್ರೆ ಮಗು ವೇಟ್ಗೆ. ನಮ್ಮ ಮಕ್ಳು ಇಮ್ಯುನಿಟಿ ಚೆನ್ನಾಗಿರ್ಬೇಕು. ವಾರಕ್ಕೆ ಕೆಲವರು ಕೆಮ್ಮು, ನೆಗಡಿ, ಡಾಕ್ಟರ್ ಹತ್ರ ಹೋಗು, ಮತ್ತೊಂದಷ್ಟು ಸಿರಪ್ ಕುಡಿ, ಆರಾಮಾಗ್ತಾಳೆ, ಮತ್ತೆ ಶುರುವಾಗುತ್ತೆ. ಇಮ್ಯುನಿಟಿ ಬೆಳಿಬೇಕಂತಂದ್ರೆ ಇನ್ಫೆಕ್ಷನ್ ನ್ಯೂಟ್ರಿಯೆಂಟ್. ಸರಿನಾ? ಈಗ ನಾನು ಕರಾಟೆ ಕಲಿಬೇಕಂದ್ರೆ ನನ್ಗೆ ಗುದ್ದಾಡಕ್ ಒಬ್ರು ಇರ್ಬೇಕು ನನ್ ಜೊತೆಗೆ.